ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನ ಬರೀ ಕಾಟಾಚಾರದ ಚರ್ಚೆ, ಬರೀ ರಾಜಕೀಯ ಹಿತಾಸಕ್ತಿಗಳ ಬಗ್ಗೆ ಮಾತ್ರ ಚರ್ಚೆ ನಡೀತಾ ಇದೆ. ರೈತರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ನಿನ್ನೆ ನಡೆದ ಬಸವೇಶ್ವರ ಏತ ನೀರಾವರಿ ವಿಳಂಬ ಕುರಿತು ಹೋರಾಟದಲ್ಲಿ ಭಾಗಿಯಾಗಿ ಮಾಧ್ಯಮಕ್ಕೆ ಮಾತನಾಡಿದರು. ಗಡಿ ರೈತರ ಕನಸಿನ ಯೋಜನೆಯಾದ ಬಸವೇಶ್ವರ ಏತ ನೀರಾವರಿ ವಿಳಂಬದ ಹಿಂದೆ ಹಲವು ಕಾಣದ ಕೈಗಳಿದೆ. ಸರ್ಕಾರದ ಹಣ ಲೂಟಿಯಾಗಿದೆ. ಬಹು ಜನರ ಬೇಡಿಕೆ ಈಡೇರಬೇಕು, ಇಲ್ಲದೆ ಹೋದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಅಧಿವೇಶನದಲ್ಲಿ ರೈತರ ಬಗ್ಗೆ ಚರ್ಚೆ ಆಗಬೇಕು. ಕಾಲಹರಣ ಮಾಡುವುದನ್ನ ಬಿಟ್ಟು ರೈತರ ಬಗ್ಗೆ ಚರ್ಚೆ ಆಗಲಿ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿ ಇದ್ದಾರೆ. ಪ್ರತಿ ಟನ್ಗೆ 5,000 ಎಫ್ಆರ್ಪಿ ದರ ನಿಗದಿಯಾಗಬೇಕು. ಈ ಕುರಿತು ಡಿಸೆಂಬರ್ 16ರಂದು ಸುಮಾರು 1 ಲಕ್ಷ ರೈತರು ಬೆಳಗಾವಿ ಸುವರ್ಣಸೌಧದ ಎದುರು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಎಂದಿದ್ದಾರೆ. ನಮ್ಮ ಶಿವಯೋಗಿ ಸರ್ಕಲ್ದಲ್ಲಿ ಇವತ್ತು ಸುಮಾರು ನಮ್ದೆಲ್ಲ ನೂರಾರು ಸಂಖ್ಯೆ ಒಳಗೆ ಸಾವಿರಾರು ಸಂಖ್ಯೆ ಒಳಗೆ ರೈತರು ಸೇರಿ ಅದೇನು ಬಸವೇಶ್ವರ ಏತ ನೀರಾವರಿ ಈಗಾಗಲೇ ಒಂದು 70% ಆಗೈತಿ. ಇನ್ನು 30% ವರ್ಕ್ ಆಗ್ಬೇಕಾಗೈತಿ, ವಿಳಂಬ ಆಗೈತಿ. ಅದು ಬಹುಶಃ ಕಾಂಟ್ರಾಕ್ಟರ್ಗಳು ಅದೇನು MDನೋ ಇಲ್ಲಿ ಇರ್ತಕ್ಕಂಥ ಸರ್ಕಾರ ಏನ್ ಶಾಸಕರು ಏನ್ ಗೊತ್ತಿಲ್ಲ, ಇವ್ರೆಲ್ಲರ ಲಪಡಾದಿಂದ್ರ ಈ ಕೆಲಸ ಆಗಿಲ್ಲ. ರೈತರನ್ನ ಇವತ್ತು ಕುತ್ತಿಗೆ ಕೊಯ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ತಕ್ಷಣ ಇವತ್ತ ಅದನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ನೀರಾವರಿ ಮಂತ್ರಿ DK ಶಿವಕುಮಾರ್ ಅವರ ಇದನ್ನ ಗಂಭೀರವಾಗಿ ಬಸವೇಶ್ವರ ಏತ ನೀರಾವರಿಯನ್ನ ತಕ್ಷಣ ಕೆಲಸವನ್ನ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡ್ಲೇಬೇಕು. ಇಲ್ಲ ಅಂತಂದ್ರ ಇದೇ ಡಿಸೆಂಬರ್ 16ನೇ ತಾರೀಕ ಇವತ್ತ 50,000 ಲಕ್ಷಾಂತರ ಸಂಖ್ಯೆಯಲ್ಲಿ ನಾವೆಲ್ಲ ರೈತರು ಸೇರತ್ತು. ಅಲ್ಲೂ ಕೂಡ ಈ ಬಸವೇಶ್ವರ ಏತ ನೀರಾವರಿ ವಿಷಯ ಅತಿ ರೇಂಜ್ ಆಗಿ ಸರ್ಕಾರ ಮೇಲೆ ಪರಿಣಾಮಕಾರಿ ಆಗೋ ರೀತಿ ಒಳಗ ಚರ್ಚೆ ಮಾಡ್ಬೇಕೈತಿ. ಅದಕ್ಕೆ ತಕ್ಷಣ ಇದಕ್ಕೆ ಸರ್ಕಾರ ಗಮನ ಹರಿಸಲೇಬೇಕು. ಇಲ್ಲ ಅಂತಂದ್ರ ಇವತ್ತು ಇದನ್ನ ಉಗ್ರ ಹೋರಾಟ ಮಾಡ್ಬೇಕೈತಿ ಎಚ್ಚರಿಕೆ ಕೊಡ್ತಾ